ಸರ್, ಈ ನಿಟ್ಟಿನಲ್ಲಿ ಪರೀಕ್ಷಾರ್ಥಿಗಳು ಸಿಲೆಬಸ್ ಹೇಗಿದೆ ಮತ್ತೆ ಪರೀಕ್ಷೆಗೆ ಹೇಗೆ ತಯಾರಿ ಮಾಡ್ಬೇಕು ಅಂತ ಸ್ವಲ್ಪ ಹೇಳ್ಕೊಡ್ತೀರಾ? ಈ ಟೈಮ್ ಕರೆನ್ಸ್ ಅಲ್ಲಿ ಸ್ಟೂಡೆಂಟ್ಸ್ ಮೈಂಡ್ ಸೆಟ್ ಹೇಗಿರ್ಬೇಕು? ಆಸ್ ಮ್ಯಾಮ್ ಹೇಳ್ದಂಗೆ ಪಾನಿಕ್ ಆಗಿರೋ ಸ್ಟೂಡೆಂಟ್ ಮೈಂಡ್ ಸೆಟ್ ಬಗ್ಗೆ ಮಾತಾಡಿದ್ರು ಮ್ಯಾಮ್. ಮತ್ತೆ ಅವರು ಕೂಡ 50 days ಇದೆ, ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಹೇಳ್ತೀರಾ ಸರ್? ಸರ್, ಒನ್ ಆಫ್ ದ ಮೋಸ್ಟ್ ಹೆಕ್ಟಿಕ್ ಜಾಗಗಳು ಸ್ಟೂಡೆಂಟ್ಸ್ಗೆ ಅಂದ್ರೆ ಕರೆಂಟ್ ಅಫೇರ್ಸ್. ಅದನ್ನ ಹ್ಯಾಂಡಲ್ ಮಾಡಕ್ಕೆ ಏನ್ ಸಜೆಷನ್ಸ್ ಕೊಡ್ತೀರಾ ಸರ್? ನಮಸ್ತೆ ಸ್ನೇಹಿತರೆ, ಪರೀಕ್ಷಾರ್ಥಿಗಳು ಬಹಳ ದಿನದಿಂದ ಕಾಯ್ತಿರುವ ಎಕ್ಸಾಮ್ ಡೇಟ್ ಇವತ್ತು ಘೋಷಣೆ ಆಗಿದೆ. ಸರ್, ಈ ನಿಟ್ಟಿನಲ್ಲಿ ಪರೀಕ್ಷಾರ್ಥಿಗಳು ಸಿಲೆಬಸ್ ಹೇಗಿದೆ ಮತ್ತೆ ಪರೀಕ್ಷೆಗೆ ಹೇಗೆ ತಯಾರಿ ಮಾಡ್ಬೇಕು ಅಂತ ಸ್ವಲ್ಪ ಹೇಳ್ಕೊಡ್ತೀರಾ? ಸೊ ಈಗ ಎಕ್ಸಾಮ್ ಡೇಟ್ ಇವತ್ತು ಹೇಗಿದ್ರು ಬಂದಿದೆ. ಸೊ ಇದರಲ್ಲಿ ನಮ್ಗೆ 3 ಟೈಪ್ಸ್ ಆಫ್ ಎಕ್ಸಾಮ್ಸ್ ಇದೆ. ಒಂದು ಗ್ರೂಪ್ ಬಿಗೆ ಎಕ್ಸಾಮ್ಸ್ ಇದೆ. ಅದರಲ್ಲಿ ಪೋಸ್ಟ್ಗಳು ಬರೋದು ಸೊ ಸಿವಿಲ್ ಇಂಜಿನಿಯರಿಂಗ್ ಮಾಡಿರುವಂತ ಅಸಿಸ್ಟೆಂಟ್ ಇಂಜಿನಿಯರ್ ಪೋಸ್ಟ್ ಇದೆ, ಮತ್ತೆ ಜೂನಿಯರ್ ಪ್ರೋಗ್ರಾಮರ್ ಪೋಸ್ಟ್ ಇರುತ್ತೆ. ಸೊ ಇದರಲ್ಲಿ ಪೇಪರ್ 1 300 ಮಾರ್ಕ್ಸ್ ಇರುತ್ತೆ, ಪೇಪರ್ 2 300 ಮಾರ್ಕ್ಸ್ ಇರುತ್ತೆ. ಪೇಪರ್ 1 ಕಾಮನ್ ಪೇಪರ್, ಸೊ ಇದು ಜನರಲ್ ಸೈನ್ಸ್ ಇರುತ್ತೆ. ಸೊ ಇದನ್ನ ಓದ್ಕೋಬೇಕಾಗತ್ತೆ. ಪೇಪರ್ 2 ಸ್ಪೆಸಿಫಿಕ್ ಆಗಿರುತ್ತೆ. ಪ್ರೋಗ್ರಾಮರ್ಗೆ ಬೇರೆ ಪೇಪರ್ ಇರುತ್ತೆ, ಸಿವಿಲ್ ಅವ್ರಿಗೆ ಬೇರೆ ಪೇಪರ್ ಇರುತ್ತೆ. ಇದು ಎಕ್ಸಾಮ್ ನಂಬರ್ 1. ಎಕ್ಸಾಮ್ ನಂಬರ್ 2 ಬಂದ್ಬಿಟ್ಟು ಈ FDA ನಾವು ನಾರ್ಮಲ್ ಆಗಿ ಗ್ರೂಪ್ ಸಿ ಅಂತ ಏನ್ ಕರಿತೀವಿ, ಅದು ಎಕ್ಸಾಮ್ ನಂಬರ್ 2. ಸೊ ಇದರಲ್ಲಿ ಜನರಲ್ ಆಗಿ 2 ಪೇಪರ್ ಇದೆ. ಪೇಪರ್ ನಂಬರ್ 1 ಗ್ರೂಪ್ ಸಿ ಜನರಲ್ ಪೇಪರ್ ಅಂತ ಹೇಳ್ತೀವಿ ಅದು. ಸೊ ಅದ್ರ ಜೊತೆಗೆ ನಮ್ಗೆ ಪೇಪರ್ ನಂಬರ್ 2 ಕಮ್ಯುನಿಕೇಶನ್ ಪೇಪರ್, ಕನ್ನಡ, ಇಂಗ್ಲಿಷ್ ಮತ್ತೆ ಕಂಪ್ಯೂಟರ್ಸ್ ಇರುವಂತದ್ದು. ಅದಲ್ಲದೆ ಇದ್ರಲ್ಲಿ ಕೆಲವು ಪೋಸ್ಟ್ಗಳಿದೆ. ಸೊ ಅವ್ರಿಗೆ ಸ್ಪೆಸಿಫಿಕ್ ಪೇಪರ್ ಇರುತ್ತೆ. ಸೊ ಅವ್ರಿಗೆ ಮಾತ್ರ ಸ್ಪೆಸಿಫಿಕ್ ಪೇಪರ್ ಇರುತ್ತೆ. ಎಕ್ಸಾಂಪಲ್ ಏನಾಗುತ್ತೆ, ಒಂದು ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಅಲ್ಲಿ ಒಂದು ಕಿರಿಯ ಅಧಿಕಾರಿ ಅಂತಿದೆ. ಸೊ ಅದಕ್ಕೆ ಕೆಮಿಸ್ಟ್ರಿದ ಸ್ಪೆಸಿಫಿಕ್ ಪೇಪರ್ ಇರುತ್ತೆ. ಸೊ ಅವಾಗ 3 ಆಗುತ್ತೆ ಅವ್ರಿಗೆ ಮಾತ್ರ. ಮಿಗ್ದವ್ರಿಗೆಲ್ಲ 2 ಎಕ್ಸಾಮ್. ಇದಾದ್ಮೇಲೆ ಇವೆಲ್ಲ ಡಿಗ್ರಿದಾಯ್ತಲ್ವಾ. ಸೊ 12th ಸ್ಟ್ಯಾಂಡರ್ಡ್ ಕ್ವಾಲಿಫಿಕೇಶನ್ SDA ಎಕ್ಸಾಮ್ಸ್ ಇರುತ್ತೆ, ಮೇಜರ್ಲಿ SDA ಪೇಪರ್. ಸೊ ಇದರಲ್ಲಿ ಕೂಡ GS1 ಇರುತ್ತೆ, GS2, GS1 ಬಂದ್ಬಿಟ್ಟು ಸೇಮ್ ಸಿಲೆಬಸ್ ಹೆಚ್ಚು ಕಮ್ಮಿ. ಒಂದು ನೆನ್ಪಿಟ್ಕೊಳ್ಳಿ, ಪೇಪರ್ 1 ಫಸ್ಟ್ ಎಕ್ಸಾಮು ಗ್ರೂಪ್ ಬಿಗೆ, ಇಲ್ಲಿ ಗ್ರೂಪ್ ಸಿ ಎಕ್ಸಾಮ್ ಅಂತ ನಾವೇನಂತ ಹೇಳ್ತಾ ಇದ್ವಿ FDA ಎಕ್ಸಾಮು. ಮತ್ತೆ ಗ್ರೂಪ್ ಸಿ ಅಲ್ಲಿ ಇನ್ನೊಂದ್ಸಲ ಯಾವ್ದಿದ್ದು ಈ SDA ಎಕ್ಸಾಮ್ಗೆ ಅಂತ ಏನ್ ಹೇಳ್ತಾ ಇದ್ವಿ, ಸಿಮಿಲರ್ ಪ್ಯಾಟರ್ನ್ ಇರುತ್ತೆ. ಬಟ್ ಕ್ವಶನ್ಸ್ ಕೇಳೋ ರೀತಿ ಚೇಂಜ್ ಇರುತ್ತೆ. ಸ್ಟ್ಯಾಂಡರ್ಡ್ ಆಗಿ ಯಾವ್ದಿರುತ್ತೆ ಗ್ರೂಪ್ ಸಿ ಅಲ್ಲಿ ಇರುತ್ತೆ. ಸ್ವಲ್ಪ ಈಸಿ ಕ್ವಶನ್ಸ್ SDಗೆ, ಅದು ಗ್ರೂಪ್ ಸೇಮ್ ಸಿಲೆಬಸ್ ಹೆಚ್ಚು ಕಮ್ಮಿ. ಮತ್ತೆ ಅದಕ್ಕೂ ಕಮ್ಯುನಿಕೇಶನ್ ಪೇಪರ್ ಇರುತ್ತೆ, ಕನ್ನಡ, ಇಂಗ್ಲಿಷ್ ಅಂಡ್ ಕಂಪ್ಯೂಟರ್ಸ್. ಅದ್ರಲ್ಲೂ ಕ್ವಶನ್ ಸ್ವಲ್ಪ ಈಸಿ ಕೇಳ್ತಾರೆ ಅಷ್ಟೇ. ಈ ಟೈಮ್ ಕರೆನ್ಸ್ ಅಲ್ಲಿ ಸ್ಟೂಡೆಂಟ್ಸ್ ಮೈಂಡ್ ಸೆಟ್ ಹೇಗಿರ್ಬೇಕು? ಇಷ್ಟ ದಿನ ನಾವು ಎಕ್ಸಾಮ್ ಡೇಟ್ ಯಾವಾಗ ಬರುತ್ತೆ ಅಂತ ಸ್ವಲ್ಪ ಪ್ಯಾನಿಕ್ ಆಗಿ ಯೋಚನೆ ಮಾಡ್ತಾ ಇರ್ತೀವಿ. ಸಡನ್ ಆಗಿ ಬಂದಿದ ತಕ್ಷಣ ರಿಸೀವ್ ಮಾಡಕ್ಕೂ ನಾವು ಪ್ಯಾನಿಕ್ ಆಗ್ಬಿಡ್ತೀವಿ. ಸೊ ಈ ಮೂಮೆಂಟ್ ಅಲ್ಲಿ ಸ್ಟೂಡೆಂಟ್ಸ್ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಸಾಕಷ್ಟು ಎಷ್ಟು ಎಕ್ಸಾಮಿಗೆ ಕ್ಲಿಯರ್ ಮಾಡಕ್ ಬೇಕು ಅದನ್ನ ನೀವು ಆಲ್ರೆಡಿ ಓದಿರ್ತೀರಾ. ಈ ಮೂಮೆಂಟ್ ಅಲ್ಲಿ ಈ 50 ದಿನದಲ್ಲಿ ಓನ್ಲಿ ರಿವಿಷನ್ ಮಾಡ್ಬೇಕು. ಜೊತೆಗೆ ಏನೇನ್ ಓದಿರ್ತೀವಿ ಅದ್ರದ್ದು PYQs ಮತ್ತೆ ಟೆಸ್ಟ್ ಸೀರೀಸ್ ಅಥವಾ ಆಬ್ಜೆಕ್ಟಿವ್ ಏನ್ ಕ್ವಶನ್ಸ್ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ಸೊ ನಾನ್ ಹೇಳೋದು ಏನಂದ್ರೆ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ರಿಪೀಟೆಡ್ಲಿ ರಿವಿಷನ್ ಮಾಡಿ, ಏನ್ ಓದಿದಿರಾ ಅದನ್ನ ರಿವಿಷನ್ ಮಾಡ್ತಾ ಹೋದ್ರೆ ಸಾಕು. ಆಸ್ ಮ್ಯಾಮ್ ಹೇಳ್ದಂಗೆ ಪಾನಿಕ್ ಆಗಿರೋ ಸ್ಟೂಡೆಂಟ್ ಮೈಂಡ್ ಸೆಟ್ ಬಗ್ಗೆ ಮಾತಾಡಿದ್ರು ಮ್ಯಾಮ್. ಮತ್ತೆ ಅವರು ಕೂಡ 50 days ಇದೆ, ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಹೇಳ್ತೀರಾ ಸರ್? ಸೊ 50 days ಅಂದ ತಕ್ಷಣ ನಾವು ಸ್ವಲ್ಪ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಮಾಡೋಣ. ಸೊ ಲಾಸ್ಟ್ ಮೂಮೆಂಟ್ ಆಗಿರೋದಕ್ಕೆ 10 hours ಆದ್ರೂ ಓದ್ಬೇಕಾಗತ್ತೆ. 50 days into 10 500 hours ಸಿಗ್ತದೆ. ಸೊ ನಮ್ಗೆ 500 hours ಸಿಕ್ಕಿದಾಗ ನಮ್ಗೆ ಮೇಜರ್ ಆಗಿ ಇದನ್ನ ಡಿವೈಡ್ ಮಾಡ್ಕೊಳ್ಳೋಣ. 300 hours ಪೇಪರ್ 1 ಪತ್ರಿಕೆ 1ಕ್ಕೆ ಅಲ್ವಾ, 200 hours ಕಮ್ಯುನಿಕೇಶನ್ ಪೇಪರ್ಗೆ. ಸೊ ಕಮ್ಯುನಿಕೇಶನ್ ಪೇಪರ್ಗೂ ಇಂಪಾರ್ಟೆನ್ಸ್ ಕೊಟ್ಟಂಗಾಗತ್ತೆ. ಮತ್ತೆ ನಮ್ಗೆ ಪೇಪರ್ 1 ಯಾವ್ದು ಪತ್ರಿಕೆ 1 GS ಅಂತ ಏನ್ ಹೇಳ್ತೀವಿ ಅದಕ್ಕೂ ಇಂಪಾರ್ಟೆನ್ಸ್ ಕೊಡ್ತೀವಿ. ಈ 300 hours ಮತ್ತೆ ಡಿವೈಡ್ ಮಾಡೋಣ. ಸೊ ನಾವೇನ್ ಮಾಡೋಣ, ಯಾರಿಗೆ ಮ್ಯಾಥ್ಸ್ ಚೆನ್ನಾಗಿ ಬರುತ್ತೆ ಅಂತವ್ರು 20 hours ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾರಿಗೆ ಮ್ಯಾಥ್ಸ್ ಚೆನ್ನಾಗಿ ಬರಲ್ಲ ಅಂತವ್ರು 50 hours ಆದ್ರೂ ಪ್ರಾಕ್ಟೀಸ್ ಮಾಡ್ಬೇಕು. 50 hours ಅಲ್ಲಿ ಹೋಗುತ್ತೆ. ಮತ್ತೆ ಕೋರ್ ಸಬ್ಜೆಕ್ಟ್ಸ್ ಅಂತ ನಾವ್ ಯಾವ್ದು ಹೇಳ್ತೀವಿ,
ಜಾಗ್ರಫಿ, ಎಕನಾಮಿ, ಹಿಸ್ಟ್ರಿ ಮತ್ತೆ ಪಾಲಿಟಿ. ಇವಕ್ಕೆ ಮಿನಿಮಮ್ 120 ಅವರ್ಸ್ ಕೊಡ್ತೀವಿ. ಮಿಕ್ಕಿದೇನೇನಿದೆ, ಎನ್ವೈರ್ಮೆಂಟ್ ಇರ್ಬೋದು, ಸೈನ್ಸ್ ಅಂಡ್ ಟೆಕ್, ಕರೆಂಟ್ ಅಫೇರ್ಸ್, ಅದೇನೇನಿದೆ ಅವನ್ನೆಲ್ಲ ರಿಮೈನಿಂಗ್ ಎಷ್ಟು ಮಿಕ್ಕಿದೆ 130 ಅವರ್ಸ್ ಅಲ್ಲಿ ಮುಗಿಸ್ಕೋಬಹುದು. ಅದ್ರ ಜೊತೆಗೆ ಪ್ರತಿ ದಿವಸ ನೀವೇನು ಟೈಮ್ ಟೇಬಲ್ ಹಾಕೊಂತೀರ ಅದ್ರಲ್ಲಿ ಪ್ರತಿ ದಿವಸ ಅಟ್ಲೀಸ್ಟ್ 1 ಅವರ್ ಯಾವ್ದಕ್ ಕೊಡಿ, ಕರೆಂಟ್ ಅಫೇರ್ಸ್ಗೆ 1 ಅವರ್ ಅಟ್ಲೀಸ್ಟ್ ಕೊಟ್ಬಿಡಿ. ಓಕೆನಾ? ಸೊ ದಟ್ ನಿಮ್ಗೆ ಒಂದ್ ಕಡೆ ಕರೆಂಟ್ ಅಫೇರ್ಸ್ ಆಗೋಗ್ಬೇಕು, ಸ್ಟಾಟಿಕ್ ಸಬ್ಜೆಕ್ಟ್ ಮುಗಿಬೇಕು. ಇದು 300 ಅವರ್ಸ್. ಇನ್ನೊಂದು 200 ಅವರ್ಸ್ ಅಲ್ಲಿ ಕನ್ನಡ ಕಷ್ಟ ಇರೋರ್ಗೆ ಕನ್ನಡಗೆ 80 ಅವರ್ಸ್ ಕೊಡಿ, ಮಿಕ್ಕಿದ್ 60 ಅವರ್ಸ್ ಕೊಡಿ. ಇಂಗ್ಲಿಷ್ ಕಷ್ಟ ಇರೋರ್ಗೆ ಇಂಗ್ಲಿಷ್ಗೆ 80 ಅವರ್ಸ್ ಕೊಡಿ, ಮಿಕ್ಕಿದ್ದು 60 ಅವರ್ಸ್ ಕಮ್ಯುನಿಕೇಶನ್ಗೆ, 60 ಅವರ್ಸ್ ಕಂಪ್ಯೂಟರ್ಸ್ಗೆ, 60 ಅವರ್ಸ್ ಕನ್ನಡ ಕೊಟ್ಕೊಳ್ಳಿ. ಅದು ನಿಮ್ಮ ಕಂಫರ್ಟ್ ಝೋನ್ ಅಲ್ಲಿ ನೋಡ್ಕೊಳ್ಳಿ. ಓಕೆ ಅಲ್ವಾ? ಇದು ವರ್ಕ್ ಆಗುತ್ತೆ ಸ್ಟೂಡೆಂಟ್ಸ್ಗೆ. ಸೊ ಈ 200 ಅವರ್ಸ್ ಮತ್ತೆ 300 ಅವರ್ಸ್ ಅಲ್ಲಿ ನಿಮ್ದು ರಿವಿಷನ್ ಕೂಡ ಇನ್ಕ್ಲೂಡ್ ಆಗಿರ್ಬೇಕು. ಸೊ ದಿಸ್ ಇಸ್ ಒನ್ ಪಾಯಿಂಟ್ ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಯುವರ್ ಮೈಂಡ್. ಹೌದು, ರಿವಿಷನ್ ಜಾಸ್ತಿ ಮಾಡಿದಷ್ಟು ಕ್ಲಿಯರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹೌದು. ಓಕೆ ಮ್ಯಾಮ್, ಕಮ್ಯುನಿಕೇಶನ್ ಪೇಪರ್ ಮೇಕ್ ಆರ್ ಬ್ರೇಕ್ ಅಂತ ಕರೀತಾರೆ. ಸೊ ಕಮ್ಯುನಿಕೇಶನ್ ಪೇಪರ್ ಇಂಪಾರ್ಟೆನ್ಸ್ ಮತ್ತೆ ಹೇಗೆ ಹ್ಯಾಂಡಲ್ ಮಾಡೋದು ಎಕ್ಸ್ಪ್ಲೇನ್ ಮಾಡ್ತೀರಾ? ಸಿ, ಈ ಎಕ್ಸಾಮ್ ಅಲ್ಲಿ ಕಮ್ಯುನಿಕೇಶನ್ ಮತ್ತೆ ಇದು ಎರಡು ಸೇಮ್ ಮಾರ್ಕ್ಸ್ ಇರುತ್ತೆ, ಈಕ್ವಲ್ ಮಾರ್ಕ್ಸ್ ಇರೋದ್ರಿಂದ ಪೇಪರ್ 1 ಅಷ್ಟೇ, ಪೇಪರ್ 2 ಕೂಡ ವೆರಿ ಇಂಪಾರ್ಟೆಂಟ್. ಈ ಮೂಮೆಂಟ್ ಅಲ್ಲಿ ಕೆಲವ್ರು ಯಾರು ಸ್ಟಾರ್ಟ್ ಮಾಡಿರೋದಿಲ್ಲ ಅವರಿಗೆ ಯಾವ್ದಾದ್ರು ಕ್ರಾಶ್ ಕೋರ್ಸ್ ಜಾಯಿನ್ ಆಗೋದು ನನ್ನ ಸಜೆಷನ್. ಸೊ ಅದಕ್ಕೆ ಈಗ ಆಸ್ ಆಫ್ ನಾವು ಸ್ಪರ್ಧಾ ಅರಿವು ಅವರು ಕೂಡ ನಾಳೆಯಿಂದನೇ ಒಂದು ಹೊಸ ಕೋರ್ಸ್ ನ ಬಿಡ್ತಾ ಇದ್ದಾರೆ. ಅದ್ರದ್ದು ಉಪಯೋಗನ ಸ್ಟೂಡೆಂಟ್ಸ್ ಪಡ್ಕೊಬಹುದು. ಯಾಕಂದ್ರೆ ಆಲ್ಮೋಸ್ಟ್ ನಿಮ್ಗೆ 200 ಅವರ್ಸ್ ಅಲ್ಲಿ ಕ್ಲಾಸಸ್, ರಿವಿಷನ್ ಮತ್ತೆ ಟೆಸ್ಟ್ ಸೀರೀಸ್ ಅಲ್ಲೇ ಬಂದ್ಬಿಡುತ್ತೆ. ಸೊ ಇದ್ರದ್ದು ಒಂದು ತಾಪತ್ರಯ ತಪ್ಪುತ್ತೆ. ಅಂಡ್ GSE ಗೆ ಆಲ್ರೆಡಿ ಓದಿರೋದ್ರಿಂದ ಈ ಮೂವ್ಮೆಂಟ್ ಅಲ್ಲಿ ರಿವಿಷನ್ ಮತ್ತೆ ಟೆಸ್ಟ್ ಸೀರೀಸ್ ಅಷ್ಟೇ ಬೇಕಾಗಿರೋದು. ಮ್ಯಾಮ್, ರಿವಿಷನ್ ಬಗ್ಗೆ ಮಾತಾಡೋದು ಸರ್, ಹೇಗೆ ರಿವೈಸ್ ಮಾಡಿ ಸ್ವಲ್ಪ ಸಜೆಸ್ಟ್ ಮಾಡ್ತೀರಾ? ಸರ್, ರಿವಿಷನ್ ಅಲ್ಲಿ ನಮ್ಗೆ ವಿ ಹ್ಯಾವ್ ಎ ಸ್ಟ್ರಾಟಜಿ. ಸೊ ಇದನ್ನೇನಂತೀವಿ, ಫಸ್ಟ್ ಟೈಮ್ ನಾವು ಓದ್ತೀವಲ್ವಾ, ಅದು ಫಸ್ಟ್ ಆಗತ್ತೆ. ಪ್ರತಿದಿನ ಮಲ್ಗಕ್ಕಿಂತ ಮುಂಚೆ ಒಂದ್ಸತಿ ರಿವಿಷನ್ ಮಾಡ್ಬೇಕು, ಏನ್ ಓದಿರ್ತೀವೋ ಅದು. ಎರಡನೇದು 3 ದಿವಸ ಆದ್ಮೇಲೆ ಒಂದ್ಸತಿ ರಿವೈಸ್ ಮಾಡ್ಬೇಕು. ಇದನ್ನ 1-3-7 ಪ್ಲಾನ್ ಅಂತ ಹೇಳ್ತೀವಿ. 3 ದಿವಸ ಆದ್ಮೇಲೆ ಒಂದ್ಸತಿ ರಿವೈಸ್ ಮಾಡೋದು. ಸಂಡೇಸ್ ಅದನ್ನ ಇನ್ನೊಂದ್ಸತಿ, ಎಲ್ಲದನ್ನು ಒಂದ್ಸತಿ 7th ಡೇ ರಿವಿಷನ್ ಮಾಡ್ಬಿಡೋದು. ಇದು ಇಲ್ಲೇ ನಿಮ್ಗೆ ಸಿಲೆಬಸ್ ಮುಗಿಯೋಷ್ಟಕ್ಕೇನೆ 3 ಸತಿ ರಿವಿಷನ್ ಆಗೋಗುತ್ತೆ. ಅದಲ್ದೆ ಇನ್ನೇನ್ ಎಕ್ಸಾಮ್ ಗಿಂತ ಮುಂಚೆ ಹ್ಯಾವ್ 1 ರಿವಿಷನ್ ಬಿಫೋರ್ ದ ಎಕ್ಸಾಮ್. ಕಂಪ್ಲೀಟ್ ಸಿಲೆಬಸ್ ಒಂದೇ ಸತಿಗೆ ರಿವಿಷನ್ ಮಾಡೋ ತರ ಎಕ್ಸಾಮ್ ಗಿಂತ ಮುಂಚೆ. ಈಗ ಹೊಸದು ಏನು ಓದಕ್ ಹೋಗೋದು ಅಷ್ಟೊಂದು ರೆಕಮೆಂಡೆಡ್ ಅಲ್ಲ. ಏನ್ ಓದಿರ್ತೀವೋ ಅದನ್ನ ಸ್ಟ್ರಾಂಗ್ ಮಾಡ್ಕೊಳ್ಳೋದು ಲಾಸ್ಟ್ ಮೂಮೆಂಟ್ ಆಗಿರೋದಕ್ಕೆ. ಅದು ಬೆಟರ್. ಮತ್ತೆ ಏನಾದ್ರು ಚಿಕ್ಕ ಪುಟ್ಟ ಮಿಸ್ ಆಗಿರೋ ಚಿಕ್ಕದು ಯಾವ್ದಾದ್ರು ಟಾಪಿಕ್ಸ್ ಇಂಪಾರ್ಟೆಂಟ್ ಅದನ್ನ ಬೇಗ ಕಂಪ್ಲೀಟ್ ಮಾಡ್ಕೊಂಡ್ಬಿಡಿ. ಅನದರ್ 5 to 10 days ಅಲ್ಲಿ ಮತ್ತೆ ಸ್ಟಿಕ್ ಆನ್ ಟು ಏನು ನೀವು ಓದಿರ್ತೀರ ಅದನ್ನ ಸ್ಟ್ರೆಂಥನ್ ಮಾಡ್ಕೊಳ್ಳೋದಕ್ಕೆ ಆದಷ್ಟು ಪ್ರಯತ್ನ ಪಡಿ. ಇದು ವರ್ಕ್ ಆಗುತ್ತೆ. ಸರ್, ಹೊಸದ್ರ ಬಗ್ಗೆ ಮಾತಾಡ್ತಿದ್ದೀನಿ ಸರ್. ವಾಟ್ ಆರ್ ದ ಅಡಿಷನಲ್ ಸಿಲೆಬಸ್ ಅಥವಾ ನ್ಯೂ ಸಿಲೆಬಸ್ ಅಥವಾ ಅಷ್ಟು ರಿವೈಸ್ ಮಾಡಿದಿರೋ ಸಿಲೆಬಸ್ ಈ ಎಕ್ಸಾಮ್ ಅಲ್ಲಿ ನಮಗೆ ಕಂಡು ಬರುತ್ತೆ ಸರ್? ಈಗ ತುಂಬಾ ಜನಕ್ಕೆ ಗೊತ್ತಿಲ್ಲದೆ ಇರೋದು ಮತ್ತೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಂದ್ರೆ, KE ಅಲ್ಲಿ ಬರ್ತಾ ಇರುವಂತ ಗ್ರೂಪ್ C ಸಿಲೆಬಸ್ ಅಲ್ಲಿ ಕೆಲವು ಅಡಿಷನಲ್ ಕಾನ್ಸೆಪ್ಟ್ಸ್ ಬಂದಿದೆ. ಏನದು? ಒಂದು ರೂರಲ್ ಡೆವಲಪ್ಮೆಂಟ್, ಪಂಚಾಯತಿ ರಾಜ್ ಇನ್ಸ್ಟಿಟ್ಯೂಷನ್ಸ್ ಮತ್ತೆ ಕೋಆಪರೇಟಿವ್ ಸೊಸೈಟೀಸ್, ಅದ್ರ ಜೊತೆಗೆ ಸೋಷಿಯಾಲಜಿ ಅಂತ ಕೆಲವು ಟಾಪಿಕ್ಸ್, ಸೋಷಿಯಲ್ ಚೇಂಜ್ ಆಗ್ಲಿ, ಸೋಷಿಯಲ್ ಇಶ್ಯೂಸ್ ಆಗ್ಲಿ, ಇದ್ರಲ್ಲಿ ಮೇಜರ್ ಕ್ವಶನ್ಸ್ ಕೇಳ್ತಿದಾರೆ. ಇದನ್ನ 40% ಅಂತಾನೆ ನಾನು ಈಗ ಎಷ್ಟು ಹೇಳಿದೀನಿ ಅದ್ರಲ್ಲೇ 40% ಬಂದ್ಬಿಡ್ತದೆ. ಸೊ ಇದಕ್ಕೆ ಪ್ರಿಪೇರ್ ಆದ್ರೆ ನೋಡಿ 40 ಕ್ವಶನ್ ಮತ್ತೆ ಸಿಲೆಬಸ್ ಕಮ್ಮಿ ಇದೆ. ನಿಮ್ಗೆ ಜಾಗ್ರಫಿಗೆ ಎಷ್ಟಿದೆಯೋ ಅಷ್ಟು ಬರೀ ಈ 4-5 ಟಾಪಿಕ್ಸ್ ಗೆನೆ ಸಿಲೆಬಸ್ ಬಂದ್ಬಿಡತ್ತೆ. ಕ್ವಶನ್ಸ್ ಜಾಗ್ರಫಿ ಅಷ್ಟೋದಿದ್ರು 12ರಿಂದ 13 ಕ್ವಶನ್ಸ್. ಇದನ್ನ ಇಷ್ಟೇ ಓದಿದ್ರೆ 30 to 40 ಕ್ವಶನ್ಸ್ ಬಂದ್ಬಿಡುತ್ತೆ. ದಟ್ಸ್ ದ ಬೆಸ್ಟ್ ಪಾರ್ಟ್. ಅದ್ರ ಜೊತೆಗೆ ನಮ್ಮಲ್ಲಿ ಈಗ ನೋಡಿ ಸಾಮಾಜಿಕ ವಿಷಯಗಳಿಗೆ ಅದ ಸೋಷಿಯಾಲಜಿಗೆ ಮತ್ತೆ ಸೋಷಿಯಲ್ ಇಶ್ಯೂಸ್ಗೆ ಅಂತಾನೆ ಬುಕ್ ಇದೆ. ಓಕೆನಾ? ಅಷ್ಟೇ ಅಲ್ಲ, ಇದು ನೋಡಿ ಬುಕ್ ತುಂಬಾ ಸಣ್ಣ ಇದೆ, ಬೇಗ ಕಂಪ್ಲೀಟ್ ಮಾಡ್ಕೋಬಹುದು. ಇದ್ರಲ್ಲಿ ನಿಮ್ಗೆ ಆದಷ್ಟು ಯಾವತ್ತಿದ್ರು ಒಬ್ಬ ಸ್ಟೂಡೆಂಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಏನ್ ಮಾಡ್ಬೇಕು, ಕಮ್ಮಿ ಟೈಮಲ್ಲಿ ಜಾಸ್ತಿ ಮಾರ್ಕ್ಸ್ ರಿಟರ್ನ್ಸ್
ರಿಟರ್ನ್ಸ್ ನೋಡ್ಬೇಕು. ಸೊ ಇದು ಸಾಮಾಜಿಕ ವಿಷಯ ಆಗತ್ತೆ. ಅಷ್ಟೇ ಅಲ್ಲ, ನಾನು ಹೇಳ್ದೆ ಅಲ್ವಾ, ಅದರ್ ಇಂಪಾರ್ಟೆಂಟ್ ಆಗಿ ಗ್ರಾಮೀಣ ಅಭಿವೃದ್ಧಿ ಆಗಿ, ಪಂಚಾಯತಿ ರಾಜ್ ಆಗ್ಲಿ, ಸೊ ಲ್ಯಾಂಡ್ ರಿಫಾರ್ಮ್ಸ್ ಆಗ್ಲಿ ಅಲ್ವಾ, ಸೊ ಅದಕ್ಕೆ ಅಂತಾನು ಸಪ್ರೇಟ್ ಬುಕ್ ಇದೆ. ಇದು ಕೂಡ ಕ್ರಿಸ್ಪ್ ಆಗಿದೆ, ಕಮ್ಮಿ ಟೈಮ್ ಅಲ್ಲಿ ಜಾಸ್ತಿ ಸ್ಕೋರ್ ಮಾಡುವಂತ ಟಾಪಿಕ್ಸ್ ಇವೆಲ್ಲ. ಹೌದು. ಇದ್ರ ಜೊತೆಗೆ ಏನ್ ಮಾಡ್ಬೋದು, ನಮ್ಮ ಸ್ಪರ್ಧಾ ಅರಿವು ಟೀಮ್ ಕಡೆಯಿಂದ ಸೊ ಈ ಟಾಪಿಕ್ಸ್ಗೆ ಅಂತಾನೆ ಈ 2 ಬುಕ್ಸ್ ಅಲ್ಲಿ ಏನ್ ಕವರ್ ಆಗತ್ತೆ ಈ ಟಾಪಿಕ್ಸ್ಗೆ ಅಂತಾನೆ ಒಂದು ಕ್ರಾಶ್ ಕೋರ್ಸ್ ಮಾಡ್ಬಿಡೋಣ, ಕಂಪ್ಲೀಟ್ ಡೀಟೇಲ್ಡ್ ಆಗಿ. ಒಂದು ಇದಕ್ಕೆ ಏನಿಲ್ಲ ಅಂದ್ರೂ 45 to 50 hours ಬೇಕಾಗತ್ತೆ. ಸೊ ಅದೇ ತರ ಆ 45 to 50 hours ಬೆಸ್ಟ್ ಎಜುಕೇಟರ್ ಇದ್ರಲ್ಲಿ ಎಲ್ಲರಿಗೂ ಗೊತ್ತಿರೋದು ನಮ್ ಶ್ರೀನಿವಾಸ್ ಸರ್. ಸೊ ಇದ್ರಲ್ಲಿ ಪಂಚಾಯತ್ ರಾಜ್ ಮತ್ತೆ ಭೂ ಸುಧಾರಣೆ ಮತ್ತೆ ಕೋಆಪರೇಟಿವ್ ಸೊಸೈಟೀಸ್ಗೆ, ಸೋಷಿಯಲ್ ಇಶ್ಯೂಸ್ಗೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ಸೊ ಅವ್ರ ಕಡೆಯಿಂದಾನೆ ಕ್ಲಾಸಸ್ ಮಾಡಿಸ್ಬಿಟ್ರೆ ಸೊ ಈಗ ತುಂಬಾ ಉಪಯೋಗ ಆಗೋಗುತ್ತೆ. ಅದ್ರ ಜೊತೆಗೆ ಇದ್ರಲ್ಲಿ ಏನ್ ಮಾಡ್ಬೋದು ಅಂದ್ರೆ ನಾವು ವಿ ಕ್ಯಾನ್ ಇನ್ಕ್ಲೂಡ್ ಟೆಸ್ಟ್ ಸೀರೀಸ್ ಕೂಡ. ಸೊ ಅಲ್ಲಿ 40 ಕ್ವಶನ್ಸ್ ಅಂತ ಏನ್ ಹೇಳ್ತೀವಿ, 30 to 40 ಬರುತ್ತೆ ಅಂತ ಏನ್ ಹೇಳ್ತೀವಿ, ಅದ್ರ ರಿಲೇಟೆಡ್ ಟೆಸ್ಟ್ ಸೀರೀಸ್ ಮಾಡಿಸ್ಕೊಂಡ್ಬಿಟ್ರು ಕಂಪ್ಲೀಟ್ ಮಾಡ್ಕೋಬಹುದು, ಕಂಪ್ಲೀಟ್ ಕೋರ್ಸ್ ತರ ಕೊಟ್ಬಿಡ್ಬೋದು ಅವ್ರಿಗೆ ಅಲ್ವಾ. ಇದು ಮಾಡಿ ಮ್ಯಾಮ್, ಸರ್ ಟೆಸ್ಟ್ ಸೀರೀಸ್ ಬಗ್ಗೆ ಮಾತಾಡ್ತಿದ್ರು, ಎಷ್ಟು ಇಂಪಾರ್ಟೆಂಟ್ ಈ ಟೆಸ್ಟ್ ಸೀರೀಸ್ ಮ್ಯಾಮ್? ಸಿ, ನಾವು ಯೂಶುವಲಿ ಓದಿರ್ತೀವಿ, ಬಟ್ ಅದು ಏನ್ ಮಾಡ್ತೀವಿ, ಎಷ್ಟ್ರ ಮಟ್ಟಿಗೆ ರಿಟೈನ್ ಮಾಡಿರ್ತೀವಿ ನಮಗ್ ಗೊತ್ತಿರೋದಿಲ್ಲ. ಆ ರಿಟೆನ್ಷನ್ ಕೆಪಾಸಿಟಿನ ಚೆಕ್ ಮಾಡಕ್ಕೆ ಅಂತಾನೆ ಟೆಸ್ಟ್ ಸೀರೀಸ್ ಬರಿಬೇಕು. ಸೊ ಹಂಗಾಗಿ ಎವ್ರಿ ಸ್ಟೂಡೆಂಟ್ ಓದಿದ್ದನ್ನ ಆ ಓದಿದ ಗುಣಮಟ್ಟ ಎಷ್ಟಿದೆ ಅಂತ ತಿಳ್ಕೊಬೇಕಂದ್ರೆ ಟೆಸ್ಟ್ ಸೀರೀಸ್ ತುಂಬಾ ಇಂಪಾರ್ಟೆಂಟ್. ಸೊ ಹಂಗಾಗಿ ಎವ್ರಿ ಸ್ಟೂಡೆಂಟ್ ಮಸ್ಟ್ ಅಟೆಂಡ್ 1 or 2 ಟೆಸ್ಟ್ ಸೀರೀಸಸ್. ಮ್ಯಾಮ್ಗೆ ಆಡ್ ಮಾಡೋದು ಅಂದ್ರೆ, ಈಗ ನಮ್ಗೆಲ್ಲರಿಗೂ ಕ್ರಿಸ್ಟಿಯಾನೋ ರೊನಾಲ್ಡೋ ಗೊತ್ತು, ಅವರು ವಾರಕ್ಕೆ ಒಂದೇ ಮ್ಯಾಚ್ ಆಡೋದು. ಸೊ 90 minutes ಒಂದು ಮ್ಯಾಚ್ ಇರುತ್ತೆ ಅಷ್ಟೇ ಅಲ್ವಾ, 45 2. ಸೊ ಅದು ಶನಿವಾರ ಇರುತ್ತೆ ಅಥವಾ ಭಾನುವಾರ ಇರುತ್ತೆ, ಯಾವ್ದಾದ್ರು ಚಾಂಪಿಯನ್ಸ್ ಲೀಗ್ ಇದ್ದಾಗ. ಸೊ 2 ಮ್ಯಾಚ್ ಇರುತ್ತೆ, ಎಷ್ಟಾಗತ್ತೆ ಮ್ಯಾಕ್ಸಿಮಮ್ 3 hours ಮಾತ್ರ. 3 hours ಮ್ಯಾಚ್ಗೆ ಅವ್ರಿಗೆ 2 lakh euros ದುಡ್ಡು ಕೊಡ್ತಾರೆ. ಯಾಕಷ್ಟು ಜಾಸ್ತಿ ಕೊಡ್ತಾರೆ ಅಂತ ನೋಡಿದ್ರೆ, ಅವ್ರು ಈ 3 hours ಮ್ಯಾಚ್ಗೆ ಮಂಡೇ ಬೆಳಗ್ಗೆ 4 hours ಫಿಟ್ನೆಸ್ ಮಾಡ್ಕೊಂತಾರೆ, ಓಡ್ತಾರೆ. ಮಿನಿಮಮ್ 18 to 25 kilometers ಎವ್ರಿ ಡೇ ಹಿಲ್ ರನ್, ಮತ್ತೆ 4 hours ಪ್ರಾಕ್ಟೀಸ್ ಮಾಡ್ತಾರೆ. ಸೊ 4 hours ಫಿಟ್ನೆಸ್, 4 hours ಪ್ರಾಕ್ಟೀಸ್ ಮಾಡಿದ್ಮೇಲೆ 3 hours ಮ್ಯಾಚ್ಗೆ ಹೋಗ್ತಾರೆ. ಸೊ ಅದಕ್ಕೆ ಅವ್ರು ಟಾಪ್ ಅಲ್ಲಿ ಇರೋದು. ಸೇಮ್ ಥಿಂಗ್ ನಮ್ಗೆ ಅಲ್ಲಿ ನಾವು 100 marks ಕ್ವಶನ್ಗೆ ಹೋಗ್ತಿದ್ದೀವಿ ಅಂದ್ರೆ ಮಿನಿಮಮ್ 2000 to 3000 MCQs ನಾವು ಫಸ್ಟೇ ಸಾಲ್ವ್ ಮಾಡಿರ್ಬೇಕು. ಅಷ್ಟು ನಾವು ಟ್ರೈನಿಂಗ್ ಆಗದೆ ಇದ್ರೆ ಆ 100 ಅಲ್ಲಿ ನಮ್ಗೆ ಬೇಕಾಗಿರೋ ಸ್ಕೋರ್ ರೀಚ್ ಆಗಕ್ಕಾಗಲ್ಲ. ಅದಕ್ಕೆ ಟೆಸ್ಟ್ ಸೀರೀಸ್ ಪ್ಲೇಸ್ ಎ ವೈಟಲ್ ರೋಲ್. ಮತ್ತೆ ತಪ್ಪುಗಳೇನೇ ಇರ್ಲಿ ಟೆಸ್ಟ್ ಸೀರೀಸ್ ಆಗಿ ಮುಗಿಸ್ಕೊಂಡ್ಬಿಡೋಣ, ಅಲ್ಲಿ ಹೋಗಿ ತಪ್ಪುಗಳು ಮಾಡಬಾರ್ದು. ಸೊ ಅದಕ್ಕೇನೆ ಟೆಸ್ಟ್ ಸೀರೀಸ್ ಬೇಕು ನಮ್ಗೆ. ಸೊ ಇದೇ ರೀತಿಯಲ್ಲಿ ಸ್ಪರ್ಧಾ ಅರಿವು ಅಲ್ಲಿ ಕೂಡ ಟೆಸ್ಟ್ ಸೀರೀಸ್ ಬರ್ತದೆ. ಸೊ 20 ಟೆಸ್ಟ್ ಸೀರೀಸ್ ಮಾಡ್ತಾ ಇದ್ವಿ. ಪೇಪರ್ 1, ಪೇಪರ್ 2 ಅಂದ್ರೆ ಕಮ್ಯುನಿಕೇಶನ್ ಪೇಪರ್ಗೆ ಮತ್ತೆ ಜನರಲ್ ಪೇಪರ್ಗೆ ಎರಡಕ್ಕೂ ಸರಿ 20 ಟೆಸ್ಟ್ ಸ್ಪರ್ಧಾ ಅರಿವು ಕಡೆಯಿಂದ ಸ್ಟಾರ್ಟ್ ಆಗ್ತದೆ. ಸೊ ಆದಷ್ಟು ಬೇಗ ಇನ್ನೊಂದು ಈ ವೀಕ್ ಅಲ್ಲೇ ಗೊತ್ತಾಗುತ್ತೆ ನಿಮ್ಗೆ ಕಂಪ್ಲೀಟ್ ಶೆಡ್ಯೂಲ್ ಬಿಟ್ಬಿಡ್ತೀವಿ. ಡೀಟೇಲಿಂಗ್ ಶೆಡ್ಯೂಲ್ ಕೂಡ ಸಿಗುತ್ತೆ ನಿಮ್ಗೆ, ಅಲಾಂಗ್ ವಿತ್ ನಂಬರ್ ಆಫ್ ಟೆಸ್ಟ್ಸ್ 20 to 25 ತನಕ ಹೋಗ್ಬೋದು ಟೋಟಲ್. ಸೊ ನೀವು ಅದನ್ನ ಯುಟಿಲೈಸ್ ಮಾಡ್ಕೊಬಹುದು ಈ ಇದೆಲ್ಲಾ ಫೆಸಿಲಿಟೀಸ್ ನಮ್ಮ ಸ್ಪರ್ಧಾ ಅರಿವು ತಂಡದಿಂದ. ಸರ್, ಒನ್ ಆಫ್ ದ ಮೋಸ್ಟ್ ಹೆಕ್ಟಿಕ್ ಜಾಬ್ ಸ್ಟೂಡೆಂಟ್ಸ್ಗೆ ಅಂದ್ರೆ ಕರೆಂಟ್ ಅಫೇರ್ಸ್, ಅದನ್ನ ಹ್ಯಾಂಡಲ್ ಮಾಡಕ್ ಏನ್ ಸಜೆಷನ್ಸ್ ಕೊಡ್ತೀರಾ ಸರ್? ನಾನು ಆಗ್ಲೇ ಹೇಳ್ದಂಗೆ ಕರೆಂಟ್ ಅಫೇರ್ಸ್ ಡೈಲಿ ಓದೋಕ್ ಸ್ಟಾರ್ಟ್ ಮಾಡ್ಕೊಡಿ. ಯಾಕಂದ್ರೆ ಕರೆಂಟ್ ಅಫೇರ್ಸ್ ಫ್ಯಾಕ್ಚುಯಲ್ ಡೇಟಾಸ್ ಇರೋದಕ್ಕೆ ರಿವಿಷನ್ ಮಾಡ್ಬೇಕಾಗತ್ತೆ, ತಲೆಯಲ್ಲಿ ಇರೋಲ್ಲ. ಲಾಸ್ಟ್ ಮೂಮೆಂಟ್ ಅಲ್ಲಿ ಒಂದ್ಸತಿ ಓದ್ಬಿಟ್ಟು ನನ್ಗೆ ಕರೆಂಟ್ ಅಫೇರ್ಸ್ ಕ್ವಶನ್ ಆನ್ಸರ್ ಮಾಡಕ್ ಆಗ್ಲಿಲ್ಲ ಅಂತ ಹೇಳ್ಬಾರ್ದು. ಸೊ ಅದಕ್ಕೆ ಈಗ್ಲಿಂದ ಡೈಲಿ ಮಾಡ್ಬೇಕು. ಅದ್ರ ಜೊತೆಗೆ ಲಾಸ್ಟ್ ಅಲ್ಲಿ ಒಂದ್ಸತಿ ರಿವಿಷನ್ ಮಾಡ್ಕೋಬೇಕು. ಸೊ ಇದಕ್ಕೆ ಹೆಲ್ಪ್ ಆಗೋ ತರ ಏನ್ ಮಾಡ್ಬೋದು ಅನ್ಸುತ್ತೆ? ಸೊ ಇದಕ್ಕೆ ಆಕ್ಚುಲಿ ಮ್ಯಾರಥಾನ್ ಸೆಷನ್ ಮಾಡಿದ್ರೆ ಒಳ್ಳೇದು. 20 to 25 or 30 hours ಒಂದ್ ಸೀರೀಸ್ ಬಿಟ್ಬಿಟ್ರೆ ವಿಚ್ ಆರ್ ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ಕೇಳುವಂತಹ ಟಾಪಿಕ್ ನ ತಗೊಂಡು ಮ್ಯಾರಥಾನ್ ಸೆಷನ್ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ನೀವು ಆಲ್ರೆಡಿ ಮ್ಯಾಗಝಿನ್ಸ್ ಅದು ಇದು ಅಂತ ಓದ್ಕೊಂಡ್ ಬಂದಿರ್ತೀರಾ. ಸ್ಪರ್ಧಾ ಅರಿವು ಕಡೆಯಿಂದ ಮ್ಯಾರಥಾನ್ ಸೆಷನ್ ಮಾಡ್ಬಿಡೋಣ. ಹೌದು, ಅದಿನ್ನ ಬೆಟರ್.
ಸೊ ಯೂಟ್ಯೂಬ್ ಅಲ್ಲಿ ಮ್ಯಾರಥಾನ್ ಸೆಷನ್ಸ್ ಯಾವತ್ತು ಏನು ಅಂತ ಅದನ್ನು ಒಂದು 2-3 ಡೇಸ್ ಅಲ್ಲಿ ಡೀಟೇಲಿಂಗ್ ಕೊಟ್ಬಿಡ. ಇದ್ರ ಜೊತೆಗೆ ಮೆಂಟಲ್ ಅಬಿಲಿಟಿ ಕೇಳುವ ಪ್ರಶ್ನೆಗಳನ್ನ ಈಸಿ ಮಾಡ್ಕೊಳ್ಳೋ ಕೆಲಸ ಸ್ಪರ್ಧಾಳು ತಂಡದಿಂದ ಮಾಡ್ತೀವಿ ನಾವು.